ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದೃಶ್ಯ ನೋಡ್ತಾ ಇರೋದು ಕಾಟನ್ ಪೇಟೆಯ ಸಿದ್ದಣ್ಣ ಗಲ್ಲಿಯ ದೃಶ್ಯ. ದೊಡ್ಡ ಮಟ್ಟದ ಹೈ ಡ್ರಾಮಾ. ಕಾರಣ ಹಿಂದೂ ಪರ ಸಂಘಟನೆಗಳ ಎಂಟ್ರಿ ಆಗಿದೆ ಸ್ಥಳಕ್ಕೆ. ಕೆಲವರನ್ನ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಮಾತನಾಡಿಸುವ ಪ್ರಯತ್ನ ಮಾಡಿದ್ರು. ಕೆಲವರಲ್ಲಿ ಹೇಳ್ತಾ ಇರೋದು ಹಿಂದೂ ಪರ ಸಂಘಟನೆಯವರು ಶಾಸಕರು ಬಂದ್ರು ಸರ್, ಅಂಗಡಿ ಮಾಲೀಕನನ್ನ ಮಾತನಾಡ್ಸೋದಕ್ ಬಂದ್ವಿ, ವಿಚಾರಿಸೋದಕ್ ಬಂದ್ವಿ, ಏನಾಯ್ತು ಅಂತ ಕೇಳಕ್ ಬಂದ್ರು, ಅದೇ ದೊಡ್ಡ ಅಪರಾಧನ? ಪೊಲೀಸರು ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ಕರ್ಕೊಂಡು ಹೋಗ್ತಾ ಇದ್ದಾರೆ. ಏಟು ಅವರೇ ತಿನ್ಬೇಕು, ನೀವು ಅರೆಸ್ಟ್ ಅವ್ರನ್ನೇ ಮಾಡ್ತೀರ, ಅಪರಾಧಿಗಳನ್ನ ಹಿಡೀರಿ ಹಿಂದೆ. ಈಗ ಅವ್ರು ಬಿಟ್ಟಿದ್ದಾರೆ. ಅವ್ರು ಹೇಳೋದು ಅಂದರೆ ಪರ್ಮಿಷನ್ ತಗೊಂಡು ನೀವು ಮೆರವಣಿಗೆ ಮಾಡಿದ್ದ. ಮೆರವಣಿಗೆ ಅವರು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ನಾನು ಬಂದಿದ್ದು ಮುಖೇಶು ಮತ್ತು ಅವರ ಕುಟುಂಬದವ್ರನ್ನ ಮಾತಾಡಿಸಿ ವಿದ್ಯಮಾನನ ನಾನು ವಿಚಾರಿಸ್ಕೊಂಡು ಅವ್ರಿಗೆ ಧೈರ್ಯ ಹೇಳೋಕ್ಕೋಸ್ಕರ ಬಂದಿದ್ದೀನಿ. ಸರ್, ಯಾಕೆ ಇನ್ನೂರನ್ನ ಕೆಲವರನ್ನ ಅರೆಸ್ಟ್ ಮಾಡಿಲ್ಲ? 5 ಜನ ಮಾಡಿದಾರಂತೆ, ಇನ್ನೊಬ್ಬರು ಮಾಡ್ಬೇಕಂತೆ. ಈ ಒಂದು ವಿಚಾರಕ್ಕೆ ಏನು ಹೇಳ್ತಾರೆ ಸರ್ ಅಂತ? ಪದೇ ಪದೇ ಈ ಥರ ಆಗ್ತಿದೆ ಈಗ ಇತ್ತೀಚಿನ ದಿನಗಳಲ್ಲಿ. ಮತ್ತೆ ಬೆಂಗಳೂರಿನಲ್ಲಿ ಈ ರೀತಿ ಸರಣಿ ಘಟನೆಗಳಾಗೋದು ಒಳ್ಳೆಯದಲ್ಲ, ಬೆಂಗಳೂರು ದೃಷ್ಟಿಯಿಂದ, ಸಮಾಜದ ದೃಷ್ಟಿಯಿಂದ. ಸೊ ಅದಕ್ಕೋಸ್ಕರ ಪೊಲೀಸರು ಈ ಘಟನೆಯಲ್ಲಿ ರಾಜಿ ಮಾಡ್ಕೊಳ್ದೇನೆ, ಯಾರ ಒತ್ತಡಕ್ಕೂ ಕೂಡ ಬಾಗದೇನೆ ಒಂದು ಸಂದೇಶನ ಕಳಿಸ್ಬೇಕು, ಕ್ರಮ ತಗೊಳ್ಬೇಕು. ಸರ್ಕಾರಕ್ಕೆ ಏನು ಒತ್ತಾಯ ಮಾಡಿದೆ ಸರ್ ಅಂತ? ಸರ್ಕಾರ ಕೂಡ ಅಷ್ಟೇ. ಇದೊಂದು ಸರ್ಕಾರಕ್ಕೆ ಇದು ಲಿಟ್ಮಸ್ ಟೆಸ್ಟ್. ಸರ್ಕಾರಕ್ಕೆ ಸೌಹಾರ್ದತೆ ಬೇಕಾ ಅಥವಾ ಇದೇ ರೀತಿ ಪ್ರಕ್ಷುಬ್ಧ ಸಂತಿಗದ್ದು ಲಾಭ ತಗೊಳುತ್ತಾ ಅಂತ ನೋಡ್ಬೇಕು ನಾವು. ಇದು ಶಾಸಕ ಸುರೇಶ್ ಕುಮಾರ್ ಅವರ ಮಾತು. ಅಂಗಡಿ ಮಾಲೀಕರನ್ನ ಮಾತನಾಡ್ಸಕ್ ಬಂದ್ರೆ ಅವಕಾಶನ ಕೊಡ್ತಾ ಇಲ್ಲ. ಕೆಲವರನ್ನ ಕರ್ಕೊಂಡು ಹೋಗ್ತಿದ್ದಾರೆ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಗೊತ್ತಿಲ್ಲ ನಮಗೆ. ಇದರಲ್ಲಿ ರಾಜಕೀಯ ಮಾಡಬಾರ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಆಗಬೇಕು, ಅದು ನಮ್ಮ ಪ್ರಮುಖ ಆಗ್ರಹ ಅನ್ನುವಂತ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ. ದೃಶ್ಯ ನೋಡ್ತಾ ಇದೀವಿ. ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಪರ ಸಂಘಟನೆಯ ಕಾರ್ಯಕರ್ತರು ಜಮಾವಣೆಯಾಗಿದ್ದಾರೆ. ಇವತ್ತು ನಿನ್ನೆಯೂ ಕೂಡ ಇಂಥದ್ದೇ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಎಲ್ಲರೂ ಕೂಡ ಹಿಂದೂ ಪರ ಕಾರ್ಯಕರ್ತರೆಲ್ಲ ಜಮಾವಣೆಯಾಗಿ ಯಾವ ರೀತಿ ಜೈ ಶ್ರೀರಾಮ್ ಘೋಷಣೆಗಳನ್ನ ಕೂಗಿದ್ರು. ನಂತರ ಸಂಸದರ ಎಂಟ್ರಿ ಆಯ್ತು. ತೇಜಸ್ವಿ ಸೂರ್ಯ ಅವರು ಬಹಳ ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳಿದ್ರು, ಇದರಲ್ಲಿ ಯಾರು ಕೂಡ ರಾಜಕೀಯ ಮಾಡಬಾರ್ದು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಲೇಬೇಕು ಅನ್ನುವಂತಹ ವಿಚಾರವನ್ನ ಮಾಧ್ಯಮಗಳ ಮುಖಾಂತರ ಅವ್ರು ಹೇಳ್ತಾ ಇದ್ರು. ಯಾರನ್ನ ರಕ್ಷಣೆ ಮಾಡ್ತಿದ್ದೀರಿ ಅಂತ ಪೊಲೀಸರ ನಡೆಯ ಬಗ್ಗೆ ಕೂಡ ಒಂದಷ್ಟು ಪ್ರಶ್ನೆಗಳನ್ನ ಮುಂದೆ ಇಟ್ಟಿದ್ದಾರೆ. ಬಿಜೆಪಿ ನಾಯಕರ ಆರೋಪ ಇದೆ, ಪೊಲೀಸರು ಯಾರದ್ದೋ ಪ್ರಭಾವಕ್ಕೊಳಗಾಗಿದ್ದಾರೆ, ಕೆಲವರ ರಕ್ಷಣೆ ಮಾಡ್ತಿದ್ದಾರೆ. ಅಂಗಡಿ ಮಾಲೀಕ ಮುಖೇಶ್ ಕೊಟ್ಟಿರುವಂತ ಹೆಸರುಗಳನ್ನ ಬಿಟ್ಟು ಇನ್ಯಾರ್ದೋ ಹೆಸರುಗಳನ್ನ ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅವರ ಬಂಧನ ಯಾಕೆ? ಆ ಹೆಸರುಗಳನ್ನ ಕೊಟ್ಟಿದ್ಯಾರು? ಯಾರ ರಕ್ಷಣೆಗೆ ನೀವು ನಿಂತ್ಕೊಂಡಿದ್ದೀರಿ? ಇದೆಲ್ಲವನ್ನ ಕೂಡ ಪ್ರಶ್ನೆ ಮಾಡುತ್ತಿದ್ದಾರೆ ಬಿಜೆಪಿ ನಾಯಕರು. ಸ್ವತಃ ಅಂಗಡಿ ಮಾಲೀಕ ಮುಖೇಶ್ ಅವರ ಆರೋಪ ಕೂಡ ಇದೆ. ಒಂದೇ ಕ್ಯಾಮ್ರಾ ಅಂತ ಹೇಳೋರಿಗೆ ಅಲ್ಲಿ ರಿಸೀವ್ ಹೆಂಗ್ ಮಾಡಿದ್ರು ಆರ್ಎಕ್ಸ್ ಇದು ನೋಡ್ತಾ ಇದ್ದೀವಿ. ಇವತ್ತು ಕೂಡ ಜೈ ಶ್ರೀರಾಮ್ ಘೋಷಣೆಗಳು ಹಿಂದೂ ಕಾರ್ಯಕರ್ತರಿಂದ. ನಿನ್ನೆಯ ಪರಿಸ್ಥಿತಿ ಮತ್ತೊಮ್ಮೆ ಮರುಕಳಿಸಿದೆ. ಯಾಕೆ ಕೆಲವರನ್ನ ವಶಕ್ಕೆ ಪಡೆಯುವಂತ ಪ್ರಯತ್ನ ಆಯಿತು ಅಂದ್ರೆ, ಧರಣಿ ಮಾಡೋದಕ್ಕೆ ಮುಂದಾದ್ರು ಹಿಂದೂ ಕಾರ್ಯಕರ್ತರು, ಅದಕ್ಕೆ ಅವಕಾಶ ಇಲ್ಲ. ನೀವು ಧರಣಿ ಮಾಡ್ತೀರಿ, ಪ್ರೊಟೆಸ್ಟ್ ಮಾಡ್ತೀರಿ ಅಂದ್ರೆ ಫ್ರೀಡಂ ಪಾರ್ಕ್ ಇದೆ, ಇಲ್ಲಿ ಧರಣಿ ಮಾಡೋ ಹಾಗಿಲ್ಲ ಅಂತ ಕೆಲವರನ್ನ ವಶಕ್ಕೆ ಪಡೆದುಕೊಂಡು ಕರ್ಕೊಂಡು ಹೋಗಿದ್ದಾರೆ.